ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮ. ನಾನು ಯೋಚಿಸಿದ್ದೊಂದು ಆಗಿದ್ದೇ ಇನ್ನೊಂದು. ಪ್ರತಿಪಕ್ಷಗಳ ಇಂಡಿಯಾ ಕೂಟದಲ್ಲಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಅಧ್ಯಕ್ಷರಾಗುತ್ತಾರೆ ಎಂದು ಯೋಚಿಸಿದ್ದೆ. ಆಗಿದ್ದೇ ಬೇರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತಿಪಕ್ಷಗಳ ಇಂಡಿಯಾ ಕೂಟಕ್ಕೆ ಆನ್ಲೈನ್ ಮೀಟಿಂಗ್ ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಏನಿದು ಕತೆ? ಅದು ಕೂಡ ಇಂಡಿಯಾ ಕೂಟದೊಳಗೆ ಸೀಟು ಹಂಚಿಕೆಯ ಕುರಿತ ಗಂಸಾನ್ ಇರುವಂತೆ ಬಿಜೆಪಿಯನ್ನು ಚಕಿತಗೊಳಿಸುವಂತೆ ಈ ನಿರ್ಧಾರಕ್ಕೆ ಪ್ರತಿಪಕ್ಷಗಳ ಕೂಟವಂತು. ಆಗಲೇ ಎಲ್ಲವೂ ಸ್ಪಷ್ಟವಾಯಿತು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಪಕ್ಷಗಳು ದಲಿತ ಕಾರ್ಡ್ ಆಡುತ್ತವೆ ಎಂಬ ಸೂಚನೆ ಅದು. ಬಿಜೆಪಿಯ ಹಿಂದುತ್ವದ ವಿರುದ್ಧ ದಲಿತ, ಮುಸ್ಲಿಂ, ಒಬಿಸಿ ಕಾರ್ಡ್, ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅಹಿಂದ ಕಾರ್ಡ್ ಪ್ರತಿಪಕ್ಷಗಳು ಬಿಜೆಪಿಯ ವಿರುದ್ಧ ಎತ್ತಿ ಹಿಡಿದಾಯ್ತು, ಪ್ರಯೋಗಿಸಲಿಕ್ಕೆ ಹೊರಟಾಯಿತು. ಪ್ರತಿಪಕ್ಷಗಳಿಗೆ ಸೋಲಿಸಬೇಕಾದ್ದು ಬಿಜೆಪಿಯನ್ನಲ್ಲ, ಮತ್ತೆ ಯಾರನ್ನು? ಪ್ರಧಾನಿ ಮೋದಿಯವರನ್ನು ಸೋಲಿಸಬೇಕಾದರೆ ದಲಿತರು, ಮುಸ್ಲಿಮರು ಒಂದಾದ್ರೆ ಮಾತ್ರ ಸಾಧ್ಯ ಎಂದು ಇಂಡಿಯಾ ಕೂಟಕ್ಕೆ ಈಗಲಾದರೂ ಅರ್ಥವಾಯಿತು. ಹಾಗಾಗಿ ಪ್ರಧಾನಿ ಅಭ್ಯರ್ಥಿ ಸ್ಥಾನಕ್ಕೆ ಖರ್ಗೆಯವರನ್ನು ಎತ್ತಿ ತೋರಿಸುವ ಕೆಲಸವನ್ನು ಇಂಡಿಯಾ ಕೂಟ ಮಾಡಿದ್ದು. ದಿಲ್ಲಿಯ ಖರ್ಗೆಯವರ ನಿವಾಸದಲ್ಲಿ ನಡೆದ ಇಂಡಿಯಾ ಕೂಟದ ಸಭೆಯಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದು ಇಂಡಿಯಾ ಕೂಟದ ಮುಂದಿನ ಪ್ರಧಾನಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಆಗಿದ್ದಾರೆ. ಕರ್ನಾಟಕಕ್ಕೂ ಒಂದು ಅವಕಾಶ, ಕರ್ನಾಟಕದವರು ಪ್ರಧಾನಮಂತ್ರಿ ಆಗುವುದು. ಇವರಲ್ಲಿ ಬಹುತೇಕ ಮೋದಿ ರಾಜಕೀಯ ದಲಿತರು, ಒಬಿಸಿಗಳನ್ನು ತಮ್ಮ ಪರವಾಗಿ ನಿಲ್ಲಿಸುವಲ್ಲಿ ಮೋದಿ ಅವರು ಯಶಸ್ವಿಯಾಗಿದ್ದಂತೂ ನಿಜ. ದಲಿತರ ಮತಗಳನ್ನು ಗಳಿಸುವಲ್ಲಿ ಮೋದಿಯವರು ಯಶಸ್ವಿಯಾಗಿದ್ದಾರೆ. ಈಗ ಇಂಡಿಯಾ ಕೂಟ ಈ ದಲಿತ ವಿಭಾಗ ಮತ್ತು ಒಬಿಸಿಗಳನ್ನು ತಮ್ಮ ತೆಕ್ಕೆಗೆ ತರಬೇಕಾಗಿದೆ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಅಭ್ಯರ್ಥಿಯಾಗಿ ಬಿಂಬಿಸುವುದಷ್ಟೇ ಮುಖ್ಯ ಆಗಿದೆ. ಆದ್ದರಿಂದ ಪ್ರಧಾನಿ ಅಭ್ಯರ್ಥಿತ್ವದಿಂದ ನಿತೀಶ್ ಕುಮಾರ್ ಅವರು ಒಂದು ಹೆಜ್ಜೆ ಕಾಲು ಹಿಂದೆ ಇಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಹೌದು, ದೇಶದ ಅತಿ ದೊಡ್ಡ ಮತದಾರ ವಿಭಾಗ ದಲಿತರು. ಇನ್ನೂ ಒಂದು ಲೆಕ್ಕ ಹೇಳಬೇಕಂದ್ರೆ ಉತ್ತರ ಪ್ರದೇಶದಲ್ಲಿ ಸೀಟು ಹಂಚಿಕೆಯ ತೊಡಕು ಇದೆ. ಮಾಯಾವತಿಯವರನ್ನು ಇಂಡಿಯಾ ಕೂಟಕ್ಕೆ ಕರೆತರುವ ಪ್ರಯತ್ನವೂ ನಡೆಯುತ್ತಿದೆ. ದಲಿತ ಅಧ್ಯಕ್ಷರು ಇಂಡಿಯಾ ಕೂಟಕ್ಕೆ ಅಧ್ಯಕ್ಷರಾದರೆ ಮಾಯಾವತಿಯವರು ಹೆಚ್ಚಿನ ತಕರಾರಿಲ್ಲದೆ ಇಂಡಿಯಾ ಕೂಟವನ್ನು ಸೇರುತ್ತಾರೆ. ಇಂಡಿಯಾ ಕೂಟವನ್ನು ಮಾಯಾವತಿಯವರು ಸೇರುವುದು ಬಹಳ ಮುಖ್ಯವಾಗಿದೆ. ಲೆಕ್ಕ ಏನು? ರಾಜಕೀಯ ಚಿಂತಕರ ಮಾತು ಒಪ್ಪುವುದಾದರೆ ಉತ್ತರ ಪ್ರದೇಶದ 80 MP ಸೀಟುಗಳಲ್ಲಿ ಎಲ್ಲವನ್ನು ಇಂಡಿಯಾ ಗೆದ್ದಾಯಿತು ಮಾಯಾವತಿ ಬಂದರೆ. ಯಾವುದು ಲೆಕ್ಕ? ಉತ್ತರ ಪ್ರದೇಶದಲ್ಲಿ ದಲಿತರು 20% ಇದ್ದಾರೆ, ಮುಸ್ಲಿಮರು 20% ಇದ್ದಾರೆ, ಅಖಿಲೇಶ್ವರ ಯಾದವ್ ಅವರು 15% ಇದ್ದಾರೆ. ಎಲ್ಲಿಗೆ 55% ಮತಗಳು ಇಂಡಿಯಾದ ಬುಟ್ಟಿಗೆ ಆಯಿತು. ಮಾಯಾವತಿ ಬಂದಾಗ ದಲಿತ ಓಟುಗಳು ಬಂದೇ ಬರುತ್ತವೆ. ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಎಂದಾದರೆ ದಲಿತರಂತೂ ಬಂದೇ ಬರ್ತಾರೆ. ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಉತ್ತರ ಪ್ರದೇಶದಲ್ಲಿ 49% ಮತಗಳನ್ನು ಮಾತ್ರ ಪಡೆದಿದ್ದು. ದಲಿತರು, ಯಾದವರು, ಮುಸ್ಲಿಮರು ಉತ್ತರ ಪ್ರದೇಶದಲ್ಲಿ ಒಂದಾದಾಗ 55% ಮತಗಳನ್ನ ಇಂಡಿಯಾ ಕೂಟ ತಮ್ಮ ಬುಟ್ಟಿಗೆ ಹಾಕಿಕೊಳ್ಳುತ್ತದೆ. ದಲಿತ ಒಬ್ಬ ಪ್ರಧಾನಿಯಾಗುವುದು ಈ ದೇಶದಲ್ಲಿ ಸಾಧ್ಯವೂ ಎಂದು ಸಾಬೀತಾಗುತ್ತದೆ. ಭಾರತದ ಇತಿಹಾಸದಲ್ಲಿ ಖರ್ಗೆ ಅವರು ದಲಿತ ವಿಭಾಗದಿಂದ ಬಂದವರು. ಪ್ರಧಾನಿಯ ಸೀಟಿನಲ್ಲಿ ಕೂತುಕೊಳ್ಳುವುದು ಮುಸ್ಲಿಮರು ಪ್ರಧಾನಿಯಾಗಿಲ್ಲ, ದಲಿತರು ಆಗಿಲ್ಲ. ದಲಿತರು ಮೋದಿಯ ಹಿಂದುತ್ವವನ್ನ ಬಿಟ್ಟು ಇಂಡಿಯಾ ಕೂಟದ ಜೊತೆ ಸಹಕರಿಸಿದರೆ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿಯಾಗುವುದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯ ಇಲ್ಲ. ಈ ದೇಶದ ಬಹುದೊಡ್ಡ ಮತದಾರರು ದಲಿತರು, ಆನಂತರ ಆದಿವಾಸಿಗಳು, ಮುಸ್ಲಿಮರು. ದಲಿತರ ಲೆಕ್ಕಾಚಾರ ನೋಡಿದರೆ ಉತ್ತರ ಭಾರತದ ಪಂಜಾಬಿನಿಂದ ಹಿಡಿದು ದಕ್ಷಿಣ ಭಾರತದ ತಮಿಳುನಾಡುವರೆಗೂ ಅವರ ಪ್ರಭಾವ ಇದೆ. ಅವರು ಪ್ರಬಲರಾಗಿದ್ದಾರೆ. ಬಿಜೆಪಿ ಯಾವಾಗ ಧರ್ಮದ ಕಾರ್ಡ್ ಎತ್ತಿತೋ, ಹಿಂದುತ್ವದ ಕಾರ್ಡ್ ಎತ್ತಿತೋ, ಬಿಜೆಪಿಯನ್ನು ಅವರು ಗೆಲ್ಲಿಸ್ತಾ ಬಂದರು. ಈಗ ಇಂಡಿಯಾ ಕೂಟ ಇವರನ್ನ ತಮ್ಮ ಕಡೆಗೆ ಸೆಳೆದು ತರಬೇಕಾಗಿದೆ. ಮಾಯಾವತಿಯವರನ್ನ ಒಲಿಸಿಕೊಳ್ಳಬೇಕಾಗಿದೆ. ಹೀಗೆ ಸ್ಟ್ರಾಟಜಿ ಮಾಡುತ್ತಾ, ಹೀಗೆ ಲೆಕ್ಕಾಚಾರ ಮಾಡುತ್ತಾ ಹೋದ್ರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದು ಕಷ್ಟವೇ ಇಲ್ಲ.
ಖರ್ಗೆ ಅವರು ಅವರೇ ಹೇಳಿಕೊಂಡಂತೆ ದಲಿತರೇ ಇರಬಹುದು ದೇಶದ ಬಹುದೊಡ್ಡ ರಾಜಕೀಯ ಮುತ್ಸದ್ದಿಗಳಲ್ಲಿ ಅವರು ಒಬ್ಬರು. ಈಗ ಇಂಡಿಯಾ ಕೂಟದಿಂದ ಸೃಷ್ಟಿಯಾಗಿರುವ ದಲಿತ ಪ್ರಧಾನಿ ಆಗುವ ಅವಕಾಶವನ್ನು ದಲಿತರು ಹೇಗೆ ಬಳಸಿಕೊಳ್ಳುತ್ತಾರೆ, ಅಹಿಂದಾಗಳು ಹೇಗೆ ಬಳಸುತ್ತಾರೆ ಎನ್ನುವುದರಲ್ಲಿ ಎಲ್ಲವೂ ನಿಂತಿದೆ. ವೀಕ್ಷಕರೇ, ನೀವೇ ಹೇಳಿ, ಹೇಗೆ ಮುಂದಿನ ಪ್ರಧಾನಿ ಖರ್ಗೆ ಆಗಬಹುದಾ? ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಾನು ಅರ್ಪ ಮಂಚಿ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಜೈ ಭಾರತ್.